ನಮಸ್ಕಾರ ವೀಕ್ಷಕರೇ, ಮಹಿಳೆಯರ ಅಚ್ಚುಮೆಚ್ಚಿನ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ಹದಿಹರಿಯ ದಾಟ್ತಾ ಇದ್ದಂತೆ ವಿರಕ್ತಿ, ಏನೋ ನಿರಾಸಕ್ತಿ, ಏಕಾಗ್ರತೆಯ ಕೊರತೆ ಇರ್ಬೋದು, ನಿದ್ರಾ ಸಮಸ್ಯೆ ಇರ್ಬೋದು. ಸೊ ಈ ಒಂದು ಮನಸ್ಥಿತಿ ಯಾಕೆ ಬರುತ್ತೆ, ಇದರಿಂದ ಹೊರಬರೋಕ್ಕೆ ಸಾಧ್ಯನೇ ಇಲ್ವಾ ಅಂತ ನಿಮಗೂ ಅನಿಸಿರ್ಬೋದು. ಈ ಬಗ್ಗೆ ತಿಳಿಯೋಣ ಇಂದಿನ ಸುಹಾಸಿನಿಯಲ್ಲಿ. ತುಂಬ ಪ್ರಬುದ್ಧರಾಗಿ ಬಿಹೇವ್ ಮಾಡ್ತಾರೆ ಮಹಿಳೆಯರು. ಸೊ ಈ ರೀತಿಯ ಒಂದು ಖಿನ್ನತೆಗೂ ಒಳಗಾಗ್ತಾರೆ ಅಥವಾ ಸ್ಟ್ರೆಸ್ಗೆ, ಒತ್ತಡಕ್ಕೆ ಒಳಗಾಗ್ತಾರೆ. ಈ ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಮನೋರೋಗ ತಜ್ಞರು ಕಾರ್ತಿಕ್ ಕಶ್ಯಪ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಹೇಳಿ, ಮಹಿಳೆಯರು ಅಂತ ಬರಬೇಕಾದ್ರೆ ಯಾವ್ಯಾವ ಏಜ್ನಲ್ಲಿ ಅವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ? ಇದು ನಾವೆಲ್ಲ ಒಂದು ಲೈಫ್ ಸೈಕಲಲ್ಲಿ ನಾವು ಏನು ಹೇಳ್ತೀವಿ, ಕೆಲವೊಂದು ಘಟ್ಟಗಳು ಅಂತ ಹೇಳ್ತೀವಿ, ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಮುಂಚೆ ನಾವು ಸ್ಟಡಿ ಮಾಡ್ತಾ ಇರುವಾಗ ಅವಾಗಿನ ನಮ್ಮ ಸಿಚುವೇಷನ್ನೇ ಬೇರೆ, ನಮ್ಮ ಸ್ಟ್ರೆಸ್ಗಳೇ ಬೇರೆ, ನಾವು ಮುಂದೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಆ ಕನ್ಫ್ಯೂಷನ್ ಇರುತ್ತೆ, ಆ್ಯಂಗ್ಸೈಟಿ ಇರುತ್ತೆ. ಆವಾಗಿನ ತೊಂದರೆಗಳೇ ಬೇರೆ. ಆವಾಗೆಲ್ಲ ನಾವು ಗೈಡೆನ್ಸ್ಗೆ, ನಮ್ಮ ಟೀಚರ್ಸ್ಗೆ, ನಮ್ಮ ಇದಕ್ಕೆ ಕೇಳ್ತಾ ಇರ್ತೀವಿ. ಮತ್ತು ಅದಾದ ನಂತರ ನಾ ಏನು ಕೆಲಸ ಸೇರ್ಕೊಳ್ಳೋದು, ಹೇಗೆ ಸೇರ್ಕೊಳ್ಳೋದು, ಈ ಕೆಲಸದಲ್ಲಿರಲ್ಲ, ಆ ಕೆಲಸದಲ್ಲಿರಲ್ಲ, ಅದಿನ್ನೊಂದು ಸ್ಟ್ರೆಸ್ ಆಗುತ್ತೆ. ಸೊ ಹೀಗೆ ಒಂದೊಂದು ಸ್ಟೇಜಿಗೆ ಬರ್ತಾ ಇದ್ದಂಗೆ ಒಂದೊಂದು ಬೇರೆ ಬೇರೆ ಥರದ ಸ್ಟ್ರೆಸ್ಗಳು ಬರುತ್ತೆ. ಅದನ್ನು ಬೇರೆ ಬೇರೆ ಥರ ಅದು ಮ್ಯಾನಿಫೆಸ್ಟ್ ಆಗುತ್ತೆ, ಬೇರೆ ಬೇರೆ ಸಿಮ್ಟಮ್ಸ್ ಬರುತ್ತೆ. ಅದಕ್ಕೆ ತಕ್ಕಂತೆ ಒಂದು ರಿಲ್ಯಾಕ್ಸೇಷನ್ ರೆಗ್ಯುಲರ್ ಪ್ಯಾಟರ್ನ್ ಇಟ್ಕೊಂಡ್ರೆ ಡೆಫಿನೆಟ್ಲಿ ಬೆಟರ್ ಆಗುತ್ತೆ. 27ರ ಆಸುಪಾಸು ಬಂತು ಅನ್ಬೇಕಾದ್ರೆ ಒಂದು ರೀತಿ ಪ್ರಬುದ್ಧರ ಥರ ಬಿಹೇವ್ ಮಾಡೋದು, ಏನೋ ಕಳ್ಕೊಂಡ್ವಿ, ಎಲ್ಲ ಮುಗೀತು ಅನ್ನೋ ಥರ ಬಿಹೇವ್ ಮಾಡ್ತಾರೆ ಮಹಿಳೆಯರು. ಯಾಕೆ ಹೀಗಾಗುತ್ತೆ ಅಂತ? ಅದೊಂದು ಪಬ್ಲಿಕ್ ಮಿಸ್ಕನ್ಸೆಪ್ಷನ್ ಆಗಿಬಿಟ್ಟಿದೆ. ಹೇಗೆ ಅಂದರೆ 30 ದಾಟ್ಬಿಟ್ರೆ ನನ್ನ ಲೈಫ್ ಮುಗೀತು ಅನ್ನೋ ಥರ. ಸೊ ಅದಕ್ಕೆ 30 ಅಂತ ಜನ ಹೇಳ್ಕೊಳ್ಳೋದಿಲ್ಲ. ಅದಕ್ಕೆ ಹೇಳೋದಲ್ಲ 25 ಆಗೇ ಉಳಿದು ಬಿಡ್ತಾರೆ ಅಂತ. ಏಜನ್ನ ಯಾವತ್ತೂ ಹೇಳೋದಿಲ್ಲ. ಹೌದು, ಯಾಕಂದರೆ 30 ದಾಟಬಾರ್ದು ಅಂತ ಹೇಳಿ. ಬಟ್ ಅದು ಈ ಸ್ಟೇಜಲ್ಲಂತೂ ಎಂಟೈರ್ಲಿ ತಪ್ಪು. ಬಿಕಾಸ್ ಇವಾಗ ಲೈಫು, ನಮ್ಮ ಮೆಡಿಕಲ್ ಫೀಲ್ಡ್ ಅಷ್ಟು ಪ್ರೋಗ್ರೆಸ್ ಆದಮೇಲೆ ಈವನ್ ಅಟ್ 65-70 ಇಯರ್ಸ್ ಎಲ್ಲ ಪ್ರೊಡಕ್ಟಿವ್ ಲೈಫ್ ಸ್ಪ್ಯಾನ್ ಇಟ್ಕೊಳ್ತಾರೆ. ಅಂದರೆ ಆ್ಯಕ್ಟಿವ್ಲಿ ಕೆಲಸ ಮಾಡ್ಬೋದು, ಆ್ಯಕ್ಟಿವ್ಲಿ ಅವರ ಏನೇನು ರೆಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಇರುತ್ತೆ ಎಲ್ಲ ಕಂಟಿನ್ಯೂ ಮಾಡ್ಬೋದು. ಸೊ ಆ 30ಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದು ಸರಿ ಹೋಗಲ್ಲ ಅಂತ ಅನಿಸುತ್ತೆ. ಆದರೂ ಕೂಡ ನಾವು ಅದನ್ನೇ ನೋಡ್ತೀವಿ, ಸ್ಟ್ರೆಸ್ಸು, ಏನೋ ಕಳ್ಕೊಂಡವರು, ಒತ್ತಡದ ಬದುಕನ್ನು, ಟೆನ್ಷನ್ನೇ ಜೀವನ ಆಗಿಬಿಟ್ಟಿದೆಯಾ ಮಹಿಳೆಗೆ. ಮತ್ತು ಈಗ ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಅವರು ಒಂದು ಸ್ಟ್ರೆಸ್ಸಿಗೆ ಒಳಗಾಗಿದ್ದಾರೆ ಅಂತ ಆದರೂ ಗೊತ್ತಾಗೋದು ಯಾವಾಗ ಅಂತ? ತಮ್ಮ ಜೀವನನೇ ಹಾಗಿದೆ, ದಿನನಿತ್ಯ ಜೀವನ ಅವ್ರಿಗೆ ಗೊತ್ತಿರೋದಿಲ್ಲ ಈಗ ಸ್ಟ್ರೆಸ್ ಇದೆ ಅಂತ ಹೇಳಿ, ಅದು ಗೊತ್ತಾಗೋದು ಯಾವಾಗ ಅಂತ? ನೋಡಿ, ಮಹಿಳೆಯರಿಗೆ ಮುಂಚಿನ ಒಂದು ಕಲ್ಚರ್ನಲ್ಲಿ, ನಮ್ಮ ಕಲ್ಚರ್ನಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಮನೆಯಲ್ಲೇ ಇರೋದು, ಮನೆ ಕೆಲಸಗಳು ಮಾಡ್ಕೊಳ್ಳೋದು, ಅಡುಗೆ ಕೆಲಸಗಳು ಮಾಡ್ಕೊಳ್ಳೋದು, ಹೀಗೆ ಒಂದೇ ಒಂದು ಸ್ಪೆಸಿಫೈಡ್ ರೋಲ್ ಅಂತ ಒಂದಿತ್ತು. ಇವಾಗಿನ ಸಿಚುವೇಷನಲ್ಲಿ ಅದನ್ನು ನಾವು ಒಂದು ರೋಲ್ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಅಂದರೆ ಇವಾಗಿನ ಮಹಿಳೆಯರೆಲ್ಲನೂ ಅವರು ದೇ ಆರ್ ಎಕ್ಸ್ಪೆಕ್ಟೆಡ್, ಒಂದು ಆಫೀಸಲ್ಲಿ ಹೋಗ್ತಾರೆ, ಇನ್ನೊಂದು ಕೆಲಸ ಮಾಡ್ತಾರೆ, ಮತ್ತೊಂದು ಕೆಲಸ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಈ ಕೆಲಸ ಬಿಟ್ಟಿಲ್ಲ. ಸೊ ಈ ಕೆಲಸದ ಜೊತೆಗೆ ಅದು ಆ್ಯಡ್ ಆಗಿದೆ. ಸೊ ಇವಾಗ ಆ ಸ್ಟ್ರೆಸ್ಸು ಬರುತ್ತೆ, ಈ ಸ್ಟ್ರೆಸ್ಸು ಬರುತ್ತೆ, ಜೊತೆಗೆ ಡೆಫಿನೆಟ್ಲಿ ಸ್ಟ್ರೆಸ್ ವಿಲ್ ಬಿ ದೇರ್. ಈ ಸ್ಟ್ರೆಸ್ ಅನ್ನೋದು ಒಂಥರ ದಿನಾನು ಸ್ವಲ್ಪನೇ ಬೆಳೀತಾ ಇರುತ್ತೆ. ಆ ದಿನ ಬೆಳೆಯುವಂಥ ಸ್ಟ್ರೆಸ್ಸನ್ನು ಡೈಲಿ ಅದನ್ನು ಕಟ್ ಡೌನ್ ಮಾಡ್ತಾ ಇರಬೇಕು. ಅದು ಯಾವಾಗ ನಾವು ಮಾಡೋದಿಲ್ಲ ಆಗ ಸ್ಟ್ರೆಸ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ನೀವು ಕೇಳಿದ್ರಿ ಏನೇನು ಅದರ ಸಿಮ್ಟಮ್ಸು ಅಂತ ಹೇಳಿದ್ರಿ. ಸ್ಟ್ರೆಸ್ನಲ್ಲಿ ಮತ್ತೆ ತಲೆನೋವು ಬರೋದಿರ್ಬೋದು, ಮತ್ತೆ ಬೆನ್ನೋವುಗಳು ಬರೋದು, ಏನೋ ನಡೀತಾ ಇದೆ ನನ್ನಲ್ಲಿ ಬಟ್ ರಿಲ್ಯಾಕ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಹೆದರಿಕೆ ಆಗುತ್ತಾ? ಇಲ್ಲ. ಏನಾಗ್ತಿದೆ? ಏನೋ ಒಳಗಡೆ ಆಗ್ತಾಯಿದೆ, ಏನೋ ಒಂಥರ ಆತಂಕ, ಗಾಬರಿ. ಕಾರಣ ಏನು ಅಂತ ಗೊತ್ತಿರೋದಿಲ್ಲ. ಯಾಕೆ ಅಂತ ಗೊತ್ತಿರೋದಿಲ್ಲ. ಹಾಗೆ ನಿದ್ದೆ ಸರಿಯಾಗಿ ಬರೋದಿಲ್ಲ. ಮಲ್ಕೊಂಡಿದ ತಕ್ಷಣ ನಿದ್ದೆ ಬರದೇ ಇರ್ಬೋದು, ಬೇಗ ಎಚ್ಚರ ಆಗ್ಬೋದು. ಅಥವಾ ಮಲ್ಕೊಂಡು ಬೆಳಗ್ಗೆ ಎದ್ಮೇಲೂ ನಿದ್ದೆ ಸಾಕಾಗೋದಿಲ್ಲ, ಕೆಲಸಕ್ಕೆ ಹೋಗೋದು ಬೇಡ ಅಂತ ಅನ್ಸೋದು, ಯಾರ ಹತ್ರನೂ ಮಾತಾಡೋದು ಬೇಡ ಅಂತ ಅನ್ಸೋದು, ಇವೆಲ್ಲ ಸಿಮ್ಟಮ್ಸ್ ಬರ್ಬೋದು. ಈ ಸ್ಟ್ರೆಸ್ ಅನ್ನೋದು ಆ್ಯಕ್ಚುಲಿ ಸಿಮ್ಟಮ್ಸ್ನ ನಾನು ಯೂಶಲಿ ಒಂದು ಪ್ರೆಷರ್ ಕುಕ್ಕರ್ಗೆ ಕಂಪೇರ್ ಮಾಡ್ತೀನಿ. ಅದ್ರಲ್ಲಿ ಹೇಗೆ ಅಂದರೆ ಒಂದು ಔಟ್ಲೆಟ್ ವ್ಯಾಲ್ವ್ ಇರಲೇಬೇಕು. ದಿನ ಸ್ಟ್ರೆಸ್ ಬರ್ತಾ ಇದ್ದಂಗೆ ರಿಲ್ಯಾಕ್ಸೇಷನ್ ಆಗ್ತಾನೇ ಇರಬೇಕು. ಅದು ಬ್ಲಾಕ್ ಆದರೆ ಏನಾಗುತ್ತೆ, ತಡ್ಕೊಳ್ಳೋಷ್ಟು ತಡ್ಕೊಳ್ಳುತ್ತೆ, ಆಮೇಲೆ ಎಕ್ಸ್ಪ್ಲೋಡ್ ಆಗುತ್ತೆ. ಎಕ್ಸ್ಪ್ಲೋಡ್ ಆಗೋದು ಅಂದರೆ ಯಾವ ರೀತಿ? ಕೊನೆಗೆ ಆವಾಗ ತೀರಾ ಅತಿಯಾದ ಟೆನ್ಷನ್ನು, ಅತಿಯಾದ ಗಾಬರಿ, ತಡ್ಕೊಳಕ್ಕಾಗಲ್ಲ, ನಾನು ಏನು ಮಾಡೋದು ಗೊತ್ತಾಗಲ್ಲ, ತುಂಬ ಹೆದರಿಕೆ, ನಿದ್ದೆ ಬರೋದೇ ಇಲ್ಲ, ತುಂಬ ತಲೆನೋವು, ಎಲ್ಲ ಟೆಸ್ಟ್ಗಳು ಮಾಡಿದಾಗೆಲ್ಲ ನಾರ್ಮಲ್ ಇರುತ್ತೆ, ಮತ್ತೆ ಬೆನ್ನೋವು, ಮತ್ತು ಇನ್ನೊಂದು ಕೈಕಾಲು ನೋವು, ಸುಸ್ತಾಗತ್ತೆ. ಅತಿಯಾದ ಒಂದು ಸಣ್ಣ ಕೆಲಸ ಮಾಡಿದ್ರು ಸಹ ಸುಸ್ತಾಗತ್ತೆ, ಮಲ್ಕೊಳ್ಬೇಕು, ನನ್ನ ಕೈಲಾಗಲ್ಲ ಅನ್ಸೋದು, ಕೆಲಸಕ್ಕೆ ಹೋಗಬೇಕು ಅಂದರೆ ಅಯ್ಯೋ ಹೋಗೋದು ಬೇಡ ಅಂತ ಅನ್ಸೋದು, ಇವೆಲ್ಲ ಸಿಮ್ಟಮ್ಸ್ ಎಲ್ಲ ಬರುತ್ತೆ. ಸೊ ಆವಾಗ ದಿ ಡೆಫಿನೆಟ್ಲಿ ರಿಕ್ವೈರ್ ಟ್ರೀಟ್ಮೆಂಟ್ ಅಂತ. ಅವ್ರಿಗೆ ಆ ಟೈಮಲ್ಲಿ ಟ್ರೀಟ್ಮೆಂಟ್ ಬೇಕು ಅಂತ. ಬಟ್ ಡೈಲಿ ಆ ಸ್ಟ್ರೆಸ್ ಹೋಗೋದಕ್ಕೆ ಒಂದು ಔಟ್ಲೆಟ್ ಇದೆ ಅಂತ ಹೇಳಿದ್ರೆ, ಅದಕ್ಕೊಂದು ಔಟ್ಲೆಟ್ ಚಾನಲ್ ಇದೆ ಅಂತ ಹೇಳಿದ್ರೆ, ಆವಾಗ ಅಷ್ಟೊಂದು ಡೆವಲಪ್ ಆಗಿ ಹೋಗೋದಿಲ್ಲ.
ಇದಕ್ಕೆ ರಿಲ್ಯಾಕ್ಸೇಷನ್ಗೆ ಏನೇನು ಮಾಡ್ಬೋದು ಅಂತ ಹೇಳಿದ್ರೆ ಎನಿಥಿಂಗ್ ವಿಚ್ ರಿಲ್ಯಾಕ್ಸಸ್ ಯು. ಇವತ್ತಿನ ಡೈಲಿ ನನ್ನ ಸ್ಟ್ರೆಸ್ಗಳು ಬರುತ್ತೆ, ನನಗೇನೋ ತೊಂದರೆಗಳಿದೆ, ನಿಮ್ಮ ಹತ್ರ ನಾನು ಹೇಳ್ಕೊಳ್ಬೋದು. ಯಾರನ್ನ ಎನಿ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತಾ ಇದ್ದಂಗೆ ಅದ್ರ ಸ್ಟ್ರೆಸ್ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಯಾವಾಗ ನಮ್ಮಲ್ಲೇ ಇಟ್ಕೊಳ್ತೀವಿ ಆವಾಗ ಆತಂಕ ಜಾಸ್ತಿ ಆಗುತ್ತೆ. ಸೊ ಅದು ಮಾಡ್ಕೊಳ್ಬೋದು. ಅದು ತಪ್ಪಿತು ಅಂತ ಹೇಳಿದ್ರೆ ಆನ್ ಎ ರೆಗ್ಯುಲರ್ ಬೇಸಿಸ್, ಟೆನ್ಷನ್ ಬಂದಾಗ ಮಾತ್ರ ಅಂತಲ್ಲ, ಆನ್ ಎ ರೆಗ್ಯುಲರ್ ಬೇಸಿಸ್ ಯಾವುದನ್ನು ಒಂದು ಥರದ ರಿಲ್ಯಾಕ್ಸೇಷನ್ ಒಂದು ಇಟ್ಕೊಳ್ಬೇಕು. ಅದು ಪ್ರಾಣಾಯಾಮ ಆಗ್ಬೋದು, ಯೋಗಾಸನ ಆಗ್ಬೋದು, ಅಥವಾ ಒಂದು ಸುದರ್ಶನ ಕ್ರಿಯೆ ಆಗ್ಬೋದು, ಎನಿಥಿಂಗ್, ಈವನ್ ಮ್ಯೂಸಿಕ್ ಆಗಲಿ, ಡ್ಯಾನ್ಸ್ ಆಗಲಿ. ಇವಾಗ ನಮ್ಮ ಇವಾಗಿನ ಲೈಫ್ನಲ್ಲಿ ಹೇಗಾಗಿದೆ ಅಂದರೆ, ನನಗೆ ಮ್ಯೂಸಿಕ್ ಅಂದರೆ ಇಷ್ಟ, ಕಡೆ ಬಾರಿ ಮ್ಯೂಸಿಕ್ ಯಾವಾಗ ಕೇಳಿದೆ ನಂಗೆ ನೆನಪಿಲ್ಲ. ಯಾಕಂದರೆ ವಿ ಆರ್ ಸೋ ಬ್ಯುಸಿ. ನಮಗೋಸ್ಕರನೂ ಅಷ್ಟೊಂದು ಬ್ಯುಸಿ ಆಗಿಬಿಟ್ರೆ ಆವಾಗ ಡೆಫಿನೆಟ್ಲಿ ರಿಲ್ಯಾಕ್ಸೇಷನ್ ಬಿಕಮ್ಸ್ ಡಿಫಿಕಲ್ಟ್. ಈಗ ಖಿನ್ನತೆ ಅಥವಾ ಸ್ಟ್ರೆಸ್ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ, ಒತ್ತಡಗಳು ಅಂತ. 30ರ ಆಸುಪಾಸು ನೀವು ಅದೊಂದು ಮಿಸ್ಕನ್ಸೆಪ್ಷನ್ ಆಗಿದೆ ಅಂತ ಹೇಳಿದ್ರೆ, ಅದು ಕೇವಲ 30ರಲ್ಲೇ ಬರುತ್ತಾ ಅಥವಾ 21, 22 ಯಾವ ಏಜಲ್ಲಿ ಬರುತ್ತೆ? ಯಾವ್ಯಾವ ರೀತಿ ಸ್ಟ್ರೆಸ್ಗಳಿರ್ತವೆ ಅಂತ? ಅದೇ ನಾನು ಮುಂಚೆನೇ ಹೇಳ್ದಂಗೆ, ಸ್ಟೂಡೆಂಟ್ ಆಗಿರುವಾಗಿನ ಸ್ಟ್ರೆಸ್ಸು, ನಾನು ಎಕ್ಸಾಮ್ ಪಾಸ್ ಆಗ್ತೀನಾ, ಏನಾಗುತ್ತೆ, ನಮ್ಮ ತಂದೆ ಏನಂತಾರೆ, ನಮ್ಮ ಟೀಚರ್ಸ್ ಏನಂತಾರೆ, ಈ ಥರ ಸ್ಟ್ರೆಸ್ಗಳು ಬೆಳೆಯುತ್ತೆ. ಕೆಲಸ ಮಾಡೋ ಸ್ಟೇಜಲ್ಲಿ ಬಂದಮೇಲೆ ಈ ಕೆಲಸ ಸರಿನಾ, ಬೇರೆ ಕೆಲಸಕ್ಕೆ ಹೋಗಬೇಕಾ, ಹೀಗೆ ಸ್ಟ್ರೆಸ್ ಬರುತ್ತೆ. ಅರೌಂಡ್ 30 ಆ ಮ್ಯಾಜಿಕಲ್ ಫಿಗರ್ ನಾವು ಯಾಕೆ ಕೊಡ್ತೀವಿ ಅಂದರೆ, ಅಟ್ ಅರೌಂಡ್ 30 ನಮ್ಮ ಲೈಫಿನ ಡಿಸಿಷನ್ಗಳಾಗಿರುತ್ತೆ. ಎಲ್ಲ ಮುಗಿದಿದೆ, ಲೈಕ್ ಒಂದು ಮ್ಯಾರೇಜ್ ಅಂತ ಆಗಿರಬಹುದು. ಬಟ್ ಕೆಲಸದಲ್ಲಂತೂ ಡೆಫಿನೆಟ್ಲಿ ನಮಗೆ ನಮ್ಮ ಲೈನ್ ಆಫ್ ವರ್ಕ್ ಅಂತೂ ಗೊತ್ತಿರುತ್ತೆ. ಓಕೆ, ನಾನು ಈ ಥರ ಬ್ಯಾಂಕ್ ಜಾಬಲ್ಲಿ ಇರ್ತೀನಿ, ನಾನು ಇಂಜಿನಿಯರ್ ಆಗಿರ್ತೀನಿ, ನಾನು ಡಾಕ್ಟರ್ ಆಗಿರ್ತೀನಿ, ಹೀಗೆ. ಸೊ ಆ ಅರೌಂಡ್ ದ 30 ಏಜ್ನಲ್ಲಿ ನಾನು ಏನು ಆಗ್ತೀನಿ ಅಂತ ಗೊತ್ತಿರುತ್ತೆ. ಬಟ್ ನಾನು ಅಂದ್ಕೊಂಡಿರೋ ಅಷ್ಟು ಒಂದು ಹೈಟ್ ನಾವು ರೀಚ್ ಆಗಿರೋದಿಲ್ಲ. ಆಗತ್ತೋ ಇಲ್ವೋ, ನನ್ನ ಕೈಲಿ ಆಗತ್ತೋ ಇಲ್ವೋ, ಇಲ್ಲೇ ಇರಲ್ಲ, ನಾನು ಬೇರೆ ಫೀಲ್ಡ್ಗೆ ಹೋಗಬೇಕಾ, ಈ ಥರ ಸ್ಟ್ರೆಸ್ಗಳು ಎಲ್ಲ ಜಾಸ್ತಿ ಬರುತ್ತೆ. ನಂತರ ಒಂದೊಂದು 45-50 ಇಯರ್ಸ್ ಏಜ್ ಗ್ರೂಪ್ ಬರ್ತಾ ಇದ್ದಂಗೆ ನಾವು ಅದಕ್ಕೆ ಆ್ಯಕ್ಚುಲಿ ಒಂದು ಮಿಡ್ ಲೈಫ್ ಕ್ರೈಸಿಸ್ ಅಂತ ಹೇಳ್ತೀವಿ. ಅದರಲ್ಲಿ ನಾನು ಇಷ್ಟು ಸಹ ಮಾಡಿರೋದು ಸರಿನಾ, ಅಥವಾ ನಾನು ತಪ್ಪು ಮಾಡಿದ್ದೀನಾ, ಯಾವಾಗ ನಾವು ಇಷ್ಟು ಸಹ ಮಾಡಿರೋದು ನನ್ನ ಲೈಫಲ್ಲಿ ನಾನು ಸರಿಯಾಗಿ ಮಾಡಿದ್ದೀನಿ ಅಂತ ಅನಿಸುತ್ತೆ, ಆವಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನಮ್ಗೆ ಅದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಮತ್ತೆ ಫೀಲ್ಡ್ ಆಫ್ ವರ್ಕ್ ಚೇಂಜ್ ಮಾಡ್ತಿರ್ತೀವಿ. ಜಸ್ಟ್ ಕಂಪ್ನಿ ಅಲ್ಲ, ಒಂದು ಸ್ವಲ್ಪ ಈ ಫೀಲ್ಡಲ್ಲಿರೋದು, ಒಂದು ಸ್ವಲ್ಪ ಆ ಫೀಲ್ಡಲ್ಲಿರೋದು, ಒಂದು ಸ್ವಲ್ಪ ಈ ಫೀಲ್ಡಲ್ಲಿರೋದು. ಸೊ ಯಾವುದ್ರ ಬಗ್ಗೆನೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋಷ್ಟು ಸ್ಟೇಜಲ್ಲಿ ಇರಲ್ಲ. ಆವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ನನ್ನ ಲೈಫಲ್ಲಿ ಏನು ಸಾಧಿಸಿದ್ದೀನಿ ಅಂತಂದರೆ ನಂಗೆ ಗೊತ್ತಿಲ್ಲ. ಓಕೆ. ಸೊ ಇದು ಒಂದು ಸ್ಟ್ರೆಸ್ ಬರುತ್ತೆ. ಇನ್ನು ಮುಂದಕ್ಕೆ ಅಂತ ಹೇಳಿದ್ರೆ ನೋಡಿ, ಆ ಟೈಮ್ನಲ್ಲಿ ಅರೌಂಡ್ ದಟ್ 50-55 ಆ ಏಜ್ ಗ್ರೂಪಲ್ಲೇನೇ ಮಕ್ಕಳು ಮದುವೆ ಆಗ್ತಾರೆ, ಮನೆ ಬಿಟ್ಟು ಹೋಗ್ತಾರೆ. ಆವಾಗ ಇನ್ನೊಂದು ಬೇರೆ ಥರ ಸ್ಟ್ರೆಸ್ಸು. ಇಷ್ಟು ಸಹ ನಮ್ಮ ಮನೇಲಿ ಎಲ್ಲರೂ ಇದ್ದರು, ಮಾತಾಡ್ಕೊಂಡಿರ್ತಿದ್ರು, ಸಡನ್ಲಿ ಯಾರೂ ಇಲ್ಲ. ಅದಕ್ಕೆ ನಾವು ಒಂದು ಎಂಟಿ ನೆಸ್ಟ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅದಕ್ಕೆ ಮರಿ ಹಕ್ಕಿಗಳು ಹಾರಕ್ಕೆ ಬಂದು ದೊಡ್ಡದಾಗಿ ಇದನ್ನು ನೆಸ್ಟನ್ನು ಬಿಟ್ಟು ಹೊರಗಡೆ ಹೋದಾಗ ಮನೇಲಿ ಯಾರೂ ಇರೋದಿಲ್ಲ, ಯಾರ ಹತ್ರ ಮಾತಾಡೋದು, ಒಬ್ಬಳೇ ಓಡಾಡ್ಕೊಂಡಿರಬೇಕು. ಸೊ ಈ ಥರ ಎಸ್ಪೆಷಲಿ ಇನ್ ವಿಮೆನ್ ಅದು ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದು ಇನ್ನೊಂದು ಘಟ್ಟ ಅಂತ ಹೇಳ್ತೀವಿ. ಇನ್ನು ಮುಂದಕ್ಕಿನ ಸ್ಟ್ರೆಸ್ ಅಂತ ಹೇಳಿದ್ರೆ ರಿಟೈರ್ಮೆಂಟು. ಗಂಡಂಗೂ ರಿಟೈರ್ಮೆಂಟ್ ಆಗುತ್ತೆ, ಇವರು ರಿಟೈರ್ಮೆಂಟ್ ಆಗುತ್ತೆ. ಸೊ ಒಬ್ಬರೇ ಇರಬೇಕು, ಹೊರಗಡೆ ಹೋಗಿ ಮಾತಾಡೋವಂಥ ಸಿಚುವೇಶನ್ ಇರೋದಿಲ್ಲ. ಮುಂಚೆ ಆಫೀಸ್ಗೆ ಹೋಗೋದು, ಇನ್ನೊಂದಿಗೆ ಹೋಗೋದು, ಬ್ಯಾಂಕ್ ಹೋಗೋದು, ಇವಾಗ ಅವೆಲ್ಲ ಕೆಲಸಗಳೆಲ್ಲ ಸಡನ್ಲಿ ಎಲ್ಲ ಕಡಿಮೆ ಆಗಿಬಿಡುತ್ತೆ. ನನಗೆ ಯಾರಿಗೂ ಬೇಡವೇನೋ, ಯಾರೋ ನನ್ನ ಮಾತಾಡ್ಸಲ್ವೇನೋ, ನನ್ನ ಯಾರೋ ಪ್ರೀತಿ ಮಾಡಲ್ವೇನೋ, ಈ ಥರ ಯೋಚನೆಗಳೆಲ್ಲ ಬರೋಕ್ಕೆ ಶುರು ಆಗುತ್ತೆ. ಸೊ ಎಲ್ಲದಕ್ಕೂ ನೆಕ್ಸ್ಟ್ ಸ್ಟೇಜ್ಗೆ ನಾವು ಈ ಸ್ಟೇಜಲ್ಲೇ ನಾವು ಪ್ರಿಪೇರ್ ಆಗ್ತಾ ಹೋದರೆ ಆ ಸ್ಟೇಜಿನ ಸ್ಟ್ರೆಸ್ನ ನಾವು ಕಡಿಮೆ ಮಾಡ್ಬೋದು. ಮುಂಚೆನೇ ಪ್ರಿಪೇರ್ ಆಗಬೇಕು. ನೋಡಿ, ರಿಟೈರ್ಮೆಂಟ್ ಆಗಿ ಬರ್ತಾಯಿದೆ, ಅಥವಾ ಮಕ್ಕಳದ್ದು ಮದುವೆ ವಯಸ್ಸು ಬರ್ತಾಯಿದೆ. ಸೊ ಎಲ್ರಿಗೂ ಗೊತ್ತು ಇವ್ರು ಮದುವೆ ಆಗಬೇಕು, ಹೋಗಬೇಕು ಅಂತ ಇರುತ್ತೆ. ಬಟ್ ಆ ಹೊಟ್ಟೋದ್ಮೇಲೆ ಅಯ್ಯೋ ಹೊಟ್ಟೋದ್ರಲ್ಲ, ಮನಸ್ಥಿತಿ ರೆಡಿ ಆಗಿರೋದಿಲ್ಲ. ಸೊ ಅದಕ್ಕೆ ಇಟ್ ಆಲ್ ಕಮ್ಸ್ ಇನ್ ಅ ಪ್ಯಾಕೇಜ್. ರಿಟೈರ್ಮೆಂಟ್ ಜೊತೆಗೆ ಒಂದು ಸ್ವಲ್ಪ ಅಲೋನ್ ಆಗ್ತೀನಿ, ಒಬ್ಬರೇ ಆಗ್ತೀನಿ ಅನ್ನೋದು ಒಂದು ಇಟ್ ಕಮ್ಸ್ ಟುಗೆದರ್. ಓಕೆ. ನೋಡೋದ್ರಲ್ಲ ವೀಕ್ಷಕರೇ, ಯಾವ್ಯಾವ ಹಂತದಲ್ಲಿ ಯಾವ